ಗುರು, ಇಲ್ಲಿ ಸಿಗುವ ದೋಸೆ ತಿಂದರೆ ಕಳೆದೋಗ್ತೀರಾ. ಈ ದೋಸೆ ಕ್ರಿಸ್ಪಿ ಮತ್ತು ಟೇಸ್ಟಿಯಾಗಿರುತ್ತೆ. ಈ ದೋಸೆ ಎಲ್ಲಿ ಸಿಗುತ್ತಪ್ಪ ಅಂದರೆ ನಮ್ಮ ದೇವನಹಳ್ಳಿ ಹತ್ರ ವಿಜಯಪುರ ಗಾಂಧಿ ಚೌಕದಲ್ಲಿ ಲೊಕೇಟ್ ಆಗಿರುವ ನಾಣಿ ಹೋಟೆಲ್. ಇವರು ಸುಮಾರು 70 ವರ್ಷದಿಂದ ಈ ಹೋಟೆಲ್ನ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಈ ಹೋಟೆಲ್ನ ನಾರಾಯಣರಾವ್ ಅವರು ಶುರು ಮಾಡಿದರು. ಈಗ ಅವ್ರ ಮೊಮ್ಮಗ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಈ ಹೋಟೆಲ್ಗೆ 70 ವರ್ಷ ಇತಿಹಾಸ ಇದೆ. ಈ ಹೋಟೆಲ್ ಒಂಥರ ಈಡನ್ ಜಮ್ ಇದ್ದ ಹಾಗೆ. ಇದು ಒಂದು ಬೆಸ್ಟ್ ಹೋಟೆಲ್ ಇನ್ ವಿಜಯಪುರ ಅಂತ ಹೇಳ್ಬೋದು. ಇಲ್ಲಿ ಸಿಗುವ ದೋಸೆ ಮತ್ತು ಅಥೆಂಟಿಕ್ ಫುಡ್ಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಯಾವಾಗಲೂ ಈ ಹೋಟೆಲ್ಲು ರಶ್ ಇರುತ್ತೆ. ಇಲ್ಲಿ ಒಬ್ಬರು ರೆಗ್ಯುಲರ್ ಕಸ್ಟಮರು ರಿವ್ಯೂ ಸಹ ಕೊಟ್ಟಿದ್ದಾರೆ, ಕೇಳಿಸ್ಕೊಂಡು ಬನ್ನಿ. ನನ್ನ ಹೆಸರು ಅನರ್ಘ್ಯ ಅಂತ. ನಾನು ಲಾಸ್ಟ್ 3 ಮಂತ್ಸಿಂದ ಇಲ್ಲಿ ಈ ಹೋಟೆಲ್ ನಾನಿ ಹೋಟೆಲ್ಗೆ ತಿಂಡಿಗಂತ ಬರ್ತೀವಿ. ಅಂದರೆ ಇಲ್ಲಿ ದೋಸೆ ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಬೇರೆ ರೈಸ್ ಐಟಮ್ಸ್ ಎಲ್ಲ ಸಿಗುತ್ತೆ, ಬಟ್ ದೋಸೆ ತುಂಬ ಚೆನ್ನಾಗಿದೆ ಇಲ್ಲಿ. ನಾವು ಆಲ್ಮೋಸ್ಟ್ 3 ಮಂತ್ಸಿಂದ ಇಲ್ಲಿಗೆ ಬರ್ತಾನೆ ಇರ್ತೀವಿ ಯಾವಾಗಲೂ ತಿಂಡಿಗೆ. ಇಲ್ಲಿ ದೋಸೆ, ರೈಸ್ ಬಾತ್, ಚಿತ್ರಾನ್ನ, ಇಡ್ಲಿ, ವಡೆ ಸಿಗುತ್ತದೆ. ಇವ್ರ ಟೈಮಿಂಗ್ಸ್ ಬಂದು ಬೆಳಗ್ಗೆ 8ರಿಂದ 11 ಮತ್ತು ಮಧ್ಯಾಹ್ನ 2ರಿಂದ ಸಂಜೆ 5. ನಾನು ಮತ್ತು ನಮ್ಮ ಫ್ರೆಂಡ್ಸ್ ಸೇರಿ ಒಂದು ಮಸಾಲೆ ದೋಸೆ, ರೈಸ್ ಬಾತ್, ವಡೆ ಆರ್ಡರ್ ಮಾಡಿದ್ವಿ. ಟೇಸ್ಟ್ ಮಾತ್ರ ಸೂಪರಾಗಿತ್ತು ಗುರು. ನಾವು ಈ ವಿಜಯಪುರ ಕಡೆ ಬಂದಾಗ ಈ ಹೋಟೆಲಲ್ಲಿ ತಿಂಡಿ ಮಾತ್ರ ಮಿಸ್ ಮಾಡಲ್ಲ. ನೀವೇನಾದರೂ ವಿಜಯಪುರ ಅಥವಾ ನಮ್ಮ ದೇವನಹಳ್ಳಿ ಸುತ್ತಮುತ್ತ ಇದ್ದರೆ ಈ ಹೋಟೆಲ್ಗೆ ತಪ್ಪದೇ ವಿಸಿಟ್ ಕೊಟ್ಟು ಟೇಸ್ಟ್ ಮಾಡಿ. ಹಾಗೆ ನಾವು ತಿಂಡಿ ಮುಗಿಸ್ಕೊಂಡು ಕಾಫಿ ಕುಡಿಯೋಣ ಅಂತ ಹೋದ್ವಿ. ಫಿಲ್ಟರ್ ಕಾಫಿ ಮಾತ್ರ ಸೂಪರಾಗಿತ್ತು ಗುರು. ನಾವಂತೂ ಎಲ್ಲ ಫುಡ್ನ ಇಲ್ಲಿ ಟ್ರೈ ಮಾಡಿದ್ವಿ. ನೀವು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಹಾಕಿ. ನಾಣಿ ಹೋಟೆಲ್, ಗಾಂಧಿ ಚೌಕ, ವಿಜಯಪುರ. ಇದು ಸುಮಾರು 70 ವರ್ಷದಿಂದ ನಡ್ಸ್ಕೊಂಬಂದಿರೋಂಥ ಹೋಟ್ಲು. ಒಂದೊಂದು ದಿವಸ ಒಂದೊಂದು ಥರ ಐಟಮ್ ಸಿಗುತ್ತೆ. ಭಾನುವಾರದ ದಿವಸ ಬಿಸಿಬೇಳೆ ಬಾತು, ಪುಳಿಯೋಗರೆ, ಚಿತ್ರಾನ್ನ, ಕೇಸರಿ ಬಾತ್, ದೋಸೆ, ವಡೆ. ಆಮೇಲೆ ಬೆಳಗ್ಗೆ 8ರಿಂದ 11ರವರೆಗೂ ಬೆಳಗ್ಗೆ ಹೊತ್ತು, ಮಧ್ಯಾಹ್ನ 2ರಿಂದ 5ರವರೆಗೂ ಹೋಟ್ಲನ್ನ ತೆಗೆದಿರುತ್ತೆ. ಇದನ್ನು ನಾರಾಯಣರಾವ್ ಅಂದ್ಬಿಟ್ಟು ಸುಮಾರು 70 ವರ್ಷಕ್ಕೆ ಮುಂಚೆ ಸ್ಥಾಪನೆ ಮಾಡಿರೋದು. ಈಗ ಅವ್ರ ಮೊಮ್ಮಗ ನಡೆಸ್ಕೊಡ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಫಾರ್ ಮೋರ್ ಕಂಟೆಂಟ್ಸ್.